ಇದರಲ್ಲಿ ಇದೆಲ್ಲ ಇದೆ ಗೈಸ್, ಗಿಂಬಲ್, ಮೈಕ್, ಪವರ್ ಬ್ಯಾಂಕ್, ಮೊಬೈಲ್ ಎಲ್ಲ ಇದೆ. ಸೊ ಅದಕ್ಕೆ ಸ್ವಲ್ಪ ಪುಗು ಆಗ್ತಿದೆ ಈಗ, ಬಟ್ ವ್ಯೂ ಮಾತ್ರ. ಇಲ್ಲಿ ನೋಡಿ ಗೈಸ್, ಇದು ಟೀ ಎಸ್ಟೇಟ್ ಆಯ್ತಾ, ಸಂಸೆದ್ದು. ಸೊ ಇದು ನೋಡಿ ಟೀ ಎಲ್ಲ ತೆಗಿತಿದ್ದಾರೆ ನೋಡಿ. ಅದು ಕೈಯಲ್ಲಿ ಒಂದು ಮಿಷಿನ್ ಇದೆ. ಫಸ್ಟ್ ಮೇಲೆದು ಲೇಯರ್ ಎಲ್ಲ ತೆಗಿತಿದ್ದಾರೆ ನೋಡಿ ಇಲ್ಲಿ. ಗಾಯ್ಸ್, ನಿಮಗೆ ನೆಮ್ಮದಿ ಇಲ್ವಾ, ಆಗ ಆಫೀಸ್ ಟೆನ್ಷನ್ ಏನಾದಿದ್ರೆ ಒಂದ್ಸಲ ವಿಸಿಟ್ ಮಾಡಿ ಗೈಸ್, ಕ್ಯಾತನಮಕ್ಕಿ ಹಿಲ್ ಸ್ಟೇಷನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾವು ಇವತ್ತು ಹೋಗ್ತಿದ್ದೀವಿ ಕಳಸಕ್ಕೆ. ಸೊ ನಮ್ದು ಈಗ ರೈಡ್ ಸ್ಟಾರ್ಟ್ ಆಗಿದೆ. ನಾನು ಮತ್ತು ನನ್ನ ತಮ್ಮ ಹೋಗೋದು ಇಲ್ಲಿಂದ. ಸೊ ಬನ್ನಿ ಗೈಸ್, ತುಂಬ ದಿನ ಆದಮೇಲೆ ಮಾನ್ಸೂನ್ ಒಂದು ರೈಡ್ ಒಂದು ಮ್ಯಾಂಡಿಟರಿ ಗೈಸ್, ಹೋಗಲೇಬೇಕು. ಸೊ ಹಾಗಾಗಿ ಬನ್ನಿ ಗೈಸ್, ಲೆಟ್ಸ್ ಗೋ. ನಮ್ಮ ತಮ್ಮ ಇದ್ದಾನೆ ಇಲ್ಲಿ, ಹಾಗೆ ಬೇತ ಪಾಡುವ ವೈಸ್. ಫುಲ್ ಟ್ಯಾಂಕ್ ಮಾಡಿದ್ವಿ ಇಲ್ಲಿ ನಮ್ಮ ಊರಲ್ಲೇ ಸಂಪಿಗೆ ಹತ್ರ. ಸೊ ಫುಲ್ ಟ್ಯಾಂಕ್ ಆಯ್ತು, ಈಗ ಫುಲ್ ಟ್ಯಾಂಕ್ ಆಗಿ ಓಡಿದ್ವಿ ಗೈಸ್. ಲೆಟ್ಸ್ ಗೋ ಗೈಸ್. ಗಾಯ್ಸ್, ಕುದುರೆಮುಖ ನ್ಯಾಷನಲ್ ಪಾರ್ಕಿಗೆ ಎಂಟ್ರಿ ಆದ್ವಿ ಗಾಯ್ಸ್. ಈಗ ಚೆಕ್ ಪೋಸ್ಟ್ ಇಂದ ಚೆಕ್ ಇನ್ ಆಗಿ ಈಗ ಕುದುರೆಮುಖ ನ್ಯಾಷನಲ್ ಪಾರ್ಕಿಗೆ ಹೊರಟ್ವಿ. ಸೊ ಲೆಟ್ಸ್ ಗೋ ಗಾಯ್ಸ್. ಪೀಸ್ ಗೈಸ್, ಫುಲ್ ಪೀಸ್. ಸಖತ್ ವ್ಯೂ ಮಾತ್ರ, ಏರ್ ವ್ಯೂ. ನಮ್ಮ ಬ್ಯಾಕ್ ಸೈಡ್ ನೋಡಿ ಯಾವ ತರ ಇದೆ. ಒಂದ್ಸಲ ಆದ್ರೂ ವಿಸಿಟ್ ಮಾಡಿ ಗೈಸ್ ಈ ನ್ಯಾಷನಲ್ ಪಾರ್ಕ್ ಅನ್ನು. ಒಂದ್ಸಲ ಆದ್ರೂ ನೀವು ಬನ್ನಿ. ಇದು ರೀಚ್ ಅವರು ಕುದುರೆಮುಖಕ್ಕೆ, ನಾವು ಅಲ್ಲಿದ್ದು ವ್ಯೂ ತೋರಿಸ್ತೀನಿ. ನಾನೀಗ ಹೋಗ್ತಿರೋದು ಲೊಕೇಶನ್ ಬಂದು ನಾನು ಆಮೇಲೆ ಅಪ್ಡೇಟ್ ಕೊಡ್ತೀನಿ ಎಲ್ಲಿಗೆ ಅಂತ. ಗಾಯ್ಸ್ ಸಖತ್ ಗಾಯ್ಸ್, ಈಗ ರೋಡ್ ಫುಲ್ ಏನ್ ಕಾಣ್ತಿಲ್ಲ ಗಾಯ್ಸ್, ಆಗೋಗಿದೆ. ನಾನು ತೋರಿಸಿ ನೋಡಿ ಗಾಯ್ಸ್, ಈಗ ನೋಡಿ ಮುಂದೆ ಏನ್ ಕಾಣ್ತಾನೆ ಇಲ್ಲ. ಫುಲ್ ನೋಡಿ, ಫುಲ್ ಈಗ ಮುಂದೆ ಬಸ್ ಇದೆ ನಮ್ದು, ಮುಂದೆ ಏನ್ ಕಾಣ್ತಿಲ್ಲ, ಆಗೋಗಿದೆ. ಫುಲ್ ಮಿಸ್ಟ್. ಗೈಸ್, ನಾವು ಸ್ವಲ್ಪ ಇಲ್ಲಿ ವ್ಯೂ ಪಾಯಿಂಟ್ ಅಂತ ನಿಲ್ಸಿದ್ವಿ ಗೈಸ್. ಸಖತ್ ವ್ಯೂ ಗೈಸ್. ಇಲ್ಲಿ ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದಲ್ಲ, ಅಲ್ಲೇ ನಾನು ಈಗ ವಿಡಿಯೋ ಮಾಡ್ತೀನಿ ನೋಡಿ ಗೈಸ್, ಹೇಗೆ ಕಾಣ್ತಿದೆ ಈಗ. ಫುಲ್ ಗ್ಯಾಂಗ್. ನಾವು ಚೆಕ್ ಪೋಸ್ಟ್ ರೀಚ್ ಆದ್ವಿ ಗೈಸ್. ಇಲ್ಲಿಂದ 1.5 hour ಕೊಟ್ಟಿದ್ರು ನಮಗೆ ಟೈಮ್. ಹಾಗೆ ನಾವು ಸ್ವಲ್ಪ ಒಂದು 10 minutes ರೀಚ್ ಆದ್ವಿ ಬೇಗ. ಬ್ಯಾಕಲ್ಲಿ ವ್ಯೂ ನೋಡಿ ಗೈಸ್. ಈಗ ಒಂದು ಟೀ ಕುಡಿದು ಇಲ್ಲಿಂದ ವಾಪಸ್ ಹೊರಡೋದು. ಇಲ್ಲಿ ನೋಡಿ ಗೈಸ್, ಇದು ಟೀ ಎಸ್ಟೇಟ್ ಆಯ್ತಾ, ಸಂಸೆದ್ದು. ಸೊ ಇದು ನೋಡಿ ಟೀ ಎಲ್ಲ ತೆಗಿತಿದ್ದಾರೆ ನೋಡಿ. ಅದು ಕೈಯಲ್ಲಿ ಒಂದು ಮಿಷಿನ್ ಇದೆ. ಫಸ್ಟ್ ಮೇಲೆದು ಲೇಯರ್ ಎಲ್ಲ ತೆಗಿತಿದ್ದಾರೆ ನೋಡಿ ಇಲ್ಲಿ. ಇದೊಂದು ಟೀ ಎಸ್ಟೇಟ್ ಇದೆ ಇಲ್ಲಿ ಸಂಸ್ಥೆಯಲ್ಲಿ. ಮತ್ತೊಂದು ಇಲ್ಲಿ ಕೆಳಗಡೆ ಹೋಗುವಾಗ ಹೋದಾಗ ಅಲ್ಲೊಂದು ಇದೆ ಅಂತೆ, ನಂಗೆ ಗೊತ್ತಿಲ್ಲ. ಆದರೆ ಹೇಳಿದ್ದು ನಾನು ನೋಡಿದ್ದಷ್ಟೇ. ಇದು ನೋಡಿ, ಇದೆಲ್ಲ ನೋಡಿ, ಅದು ತೆಗೀದು ಸೂಪರ್ ಗೈಸ್ ಇದೆಲ್ಲ. ಈಗ ಇಲ್ಲಿ ಮೇಲೆ ಹೋಗ್ಲಿಕ್ಕೆ ಬಿಡ್ತಿಲ್ಲ ಈಗ ಸಂಸೆದ್ದು. ಟೀ ಎಸ್ಟೇಟಿಗೆ ಯಾರು ಎಂಟ್ರಿ ಕೊಡ್ತಿಲ್ಲ. ಸೊ ಜಸ್ಟ್ ಆ ಟೆಂಪಲ್ ಹತ್ರ ಮಾತ್ರ ಹೋಗ್ಲಿಕ್ಕೆ. ಇಲ್ಲಿ ಮೇಲೆ ಮೊದಲೆಲ್ಲ ಇಲ್ಲಿ ಮೇಲೆ ಬಿಡ್ತಿದ್ರು, ಈಗ ಬಿಡಲ್ಲ ಅಂದರೆ ಎಲ್ಲ ಗಿಡ ಹಾಳು ಮಾಡ್ತಾರೆ ಅಂತ. ಸೊ ನೋಡಿ ಅಲ್ಲೆಷ್ಟು ಜನ ಇದ್ದಾರೆ ಕೆಲಸಕ್ಕೆ ಇಲ್ಲಿ. ಗಾಯ್ಸ್, ಈಗ ನಾವು ಹೋಗ್ತಿದ್ದೀವಿ ಕ್ಯಾತನಮಕ್ಕಿ ಹಿಲ್ ಸ್ಟೇಷನ್ಗೆ.
ಗಾಳಿಗುಡ್ಡಸ್ ಅಂತ ಕರೀತಾರೆ ಇದಕ್ಕೆ. ಸೊ ನಾವು ಸ್ವಲ್ಪ ಇದೀವಿ ಇಲ್ಲಿಂದ, ಒಂದು 5 ಕಿಲೋಮೀಟರ್ ಇದೆ. ನಾವು ಮೊದಲೇ ಪ್ಲಾನ್ ಹಾಕಿದ್ವಿ ಇಲ್ಲಿಗೆ ಕ್ಯಾತನ್ಮಕ್ಕಿ, ಆದ್ರೆ ಹೇಳಿರ್ಲಿಲ್ಲ. ಸೊ ಈಗ ಹೋಗ್ತಿದ್ವಿ ನಾವು ಕ್ಯಾತನ್ಮಕ್ಕಿ ಹಿಲ್ ಸ್ಟೇಷನ್ಗೆ, ಹಾಗೆ ಗಾಳಿಗುಡ್ಡಸ್ ಅಂತ ಕರೀತಾರೆ. ನೋಡಿ ಲಾಸ್ಟ್ ಟೈಮ್ ಹೋಗಿದ್ದೆ ನಾನು, ಅಲ್ಲಿ ಅಂದ್ರೆ ಆ ಟೈಮಲ್ಲಿ ನಾನು ವಿಡಿಯೋ ಎಲ್ಲ ಮಾಡ್ತಿರ್ಲಿಲ್ಲ. ಓಕೆ, ಸೊ ಫ್ರೆಂಡ್ಸ್ ಜೊತೆ ಹೋಗಿದ್ದು, ಅದನ್ನ ಕ್ಲಿಪ್ ಅನ್ನು ಹಾಕ್ತೀನಿ ಆಮೇಲೆ. ಸೊ ನೋಡಿ ಆ ಟೈಮಲ್ಲಿ ವ್ಯೂ ಮತ್ತೆ ಈ ಟೈಮಲ್ಲಿ ವ್ಯೂ ಯಾವ ತರ ಇದೆ ಅಂತ. ಹಲೋ ಗೈಸ್, ನಾವು ಕ್ಯಾತನ್ಮಕ್ಕಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ ಗೈಸ್. ಸೊ ನಾವು ಟಿಕೆಟ್ ಎಷ್ಟು ಅದು ಒಬ್ಬರಿಗೆ 60 ರುಪೀಸ್. ಕ್ಯಾತನ್ಮಕ್ಕಿ ಪರ್ ಪರ್ಸನ್ 20 ರುಪೀಸ್ ಗೈಸ್. ಕಂಪ್ಲೀಟ್ ಯಾವ ತರ ಇದ್ದ ವೆದರ್ ಕಂಪ್ಲೀಟ್ ಚೇಂಜ್ ಆಗಿದೆ ಗೈಸ್. ಸಡನ್ ಬಿಸಿಲು ಬಂತು, ನಾವು ಹತ್ತುವಾಗಲೇ ಬಿಸಿಲು ಬಂತು ಗೈಸ್. ಒಂದು ಬೇಜಾರ್ ಸಂಗತಿ. ನಾನು ತಮ್ಮ ಹತ್ರ ಕೇಳುವ, ಹೇಗಿತ್ತು ರೈಡ್ ಎಲ್ಲ? ಸೂಪರ್ ಅಂತ ನೋಡಿ, ಫಸ್ಟ್ ಟೈಮ್ ಬರೋದು. ವ್ಯೂ ಮಾತ್ರ ಸೂಪರ್ ಅನ್ನ. ಅಲ್ಲಿ ನಾವು ಬರ್ತಾ ಎಲ್ಲ ಒಳ್ಳೆ ವ್ಯೂ ಸಿಕ್ತು. ಸಡನ್ ನಾವು ಇಲ್ಲಿಂದ ಕೆಳಗಿನ ಸ್ವಲ್ಪ ಈಚೆ ಬರ್ತಾ ಕಂಪ್ಲೀಟ್ ವೆದರ್ ಚೇಂಜ್ ಆಯ್ತು ಗೈಸ್. ಸೊ ಬಟ್ ಟ್ರೆಕ್ಕಿಂಗ್ ಬನ್ನಿ ನಮ್ಮ ಜೊತೆ. ಲಾಸ್ಟ್ ಟೈಮ್ ನಾವು ಇಲ್ಲಿ ಗಮ್ಮತ್ ಮಾಡ್ಕೊಂಡೆಲ್ಲ ಹೋಗಿದ್ವಿ. ಸೊ ಅದನ್ನೇ ನಾವು ಒಂದು 1 ಇಯರ್ ಬ್ಯಾಕ್ 2 ಇಯರ್ ಬ್ಯಾಕ್ ಏನೋ ಗೊತ್ತಿಲ್ಲ, 1 ಇಯರ್ ಬ್ಯಾಕ್ ಅನ್ಸುತ್ತೆ. ಅದನ್ನು ನಾ ಕ್ಲಿಪ್ ಹಾಕ್ತೀನಿ, ನೋಡಿ ಯಾವ ಥರ ಇದೆ ಅಂತ. ಹಾಯ್ ಗಾಯ್ಸ್, ನಾವೀಗ ಹೊರನಾಡು ದೇವಸ್ಥಾನದಿಂದ ಊಟ ಮಾಡಿ ಕ್ಯಾತನಮಕ್ಕಿ ವ್ಯೂ ಪಾಯಿಂಟಿಗೆ ಬಂದಿದ್ದೇವೆ. ಹೋಗ್ತಾ ಇದ್ದೇವೆ. ರೋಡಿದು ಕಂಡೀಷನ್ ನೋಡಿ. सिस्टम पार देंगे उली ಗೈಸ್, ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್. ದಾರಿಯಲ್ಲಿ ನೋಡಿ ವ್ಯೂ ನೋಡಿ ಗಾಯ್ಸ್, ನೆಕ್ಸ್ಟ್ ಲೆವೆಲ್, ಬೇರೆ ಲೆವೆಲ್ ಆಗಿದೆ. ದಾರಿ ಅಂತೂ ಅದಕ್ಕಿಂತ ಕಷ್ಟಕರವಾಗಿದೆ. ಹೋಗ್ತಾ ಇದ್ದೇವೆ. ಇನ್ನು 3 ಕಿಲೋಮೀಟರ್ ನಡಿಲಿಕ್ಕೆ ಉಂಟು ಗಾಯ್ಸ್. ನೋಡಿ ಗಾಯ್ಸ್, ನಡ್ಕೊಂಡು ಹೋಗ್ತಿದ್ದೇವೆ ನಾವು. ಈಗ ಮೇಲೆ ಹೋಗಿ ಸಿಗುವ. ಬಾಯ್ ಗಾಯ್ಸ್. ಹಾಗೆ ಟ್ರೆಕ್ಕಿಂಗ್ ನಾವು ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಹೇಳಿತು? 2 ಕಿಲೋಮೀಟರ್. 2 ಕಿಲೋಮೀಟರ್ನ ಟ್ರೆಕ್ಕಿಂಗ್ ಇದೆ. ಆ ಟ್ರೆಕ್ಕಿಂಗ್ ಆಲ್ಸೋ ಜೀಪು ಕೂಡ ಇದೆ ಅಲ್ಲಿ ಮೇಲಿಂದ ಬರೋದಾದ್ರೆ. ನಾವು ನಡ್ಕೊಂಡು ಟ್ರೆಕ್ಕಿಂಗ್ ಮಾಡೋಂತ ಬಂದ್ವಿ ಗಾಯ್ಸ್. ಬನ್ನಿ ಯಾವ ಥರ ಇದೆ ನೋಡಿ ಇದು ಟ್ರೆಕ್ಕಿಂಗ್ ರೋಡ್ ಗೈಸ್. ನೋಡಿ ಇಲ್ಲೆಲ್ಲ ಜೀಪ್ ಬರುತ್ತೆ ನೋಡಿ. ಕಂಪ್ಲೀಟ್ ವೆದರ್ ಚೇಂಜ್ ಆಯ್ತು ಗೈಸ್. ಫುಲ್ ಬಿಸಿಲು ಬಂತು. ಸ್ವಲ್ಪ ಹನಿ ಮಳೆ ಬಂದಿದ್ರು, ಅಲ್ಲಿ ಫುಲ್ಲು ಫಾಗ್ ಏರಿಯಾ ಇರ್ತಿತ್ತು ಗಾಯ್ಸ್. ಹೇಗಿದೆ ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ವ್ಯೂ ಒಳ್ಳೆ ಇದೆಯಲ್ಲ? ಸೊ ಬನ್ನಿ, ನಾನೀಗ ಮೇಲೆ ಕ್ಯಾತನ್ಮಕ್ಕಿಯಲ್ಲಿ ತೋರಿಸ್ತೀನಿ ಯಾವ ಥರ ವ್ಯೂ ಇದೆ ಅಂತ. ಸೊ ನಾವು ಬಂದಿದ್ದು ಹೊರನಾಡು ರೂಟಿಂದ. ಸೊ ಹೊರನಾಡು ದೇವಸ್ಥಾನ ಹೋಗ್ಬೇಕಂತಿದ್ವಿ, ಆದರೆ ಆಗಿಲ್ಲ. ನಾವೊಂದು ಸ್ಯಾಟರ್ಡೆ ಬಂದಿದ್ದಲ್ಲ, ತುಂಬ ರಶ್ ಇರುತ್ತೆ ಅಂತ ನಾವು ಹೋಗಿಲ್ಲ. ಸೊ ಬನ್ನಿ ಗೈಸ್, ಹೋಗುವ. ಸೊ ಜೀಪ್ ರೈಡ್ ಆದರೆ ಈ ಥರ ಇರುತ್ತೆ ನೋಡಿ. ಜೀಪ್ ಬರುತ್ತೆ, ಜೀಪಲ್ಲೇ ಕರ್ಕೊಂಡು ಹೋಗ್ತಾರೆ. ಎಲ್ಲೊಂದು ಜೀಪ್ ಇದೆ. ಸೊ ಜೀಪಲ್ಲಿ ಒಂದು ಕ್ರೇಜ್ ಬೇರೆ, ಟ್ರಕ್ಕಿಂಗ್ ಒಂದು ಕ್ರೇಜ್ ಬೇರೆ. ಸೊ ಟ್ರಕ್ಕಿಂಗ್ ಖುಷಿ ಆಗ್ತದೆ, ಅದೇ ಜೀಪಲ್ಲಿ ಒಂದ್ಸಲ ಟ್ರೈ ಮಾಡಬೇಕು. ಸೊ ಬನ್ನಿ ನಾವೀಗ ಹೋಗುವ. ಸೊ ನಾವೀಗ ಟ್ರೆಕ್ಕಿಂಗ್ ಮಾಡ್ತಾ ಜಾಗದಲ್ಲಿ ನಮ್ಮ ಲೆಫ್ಟ್ ಸೈಡ್ ಒಂದು ವ್ಯೂ ಸಿಗುತ್ತೆ ಗಾಯ್ಸ್. ಆ ವ್ಯೂ ನೋಡಿ ಗಾಯ್ಸ್. ಈ ರೋಡ್ ಇಲ್ಲಿದೆ, ನಾವೀಗ ಹೋಗ್ತಿದ್ದೀವಿ. ಈಗ ಆಲ್ರೆಡಿ ಜನ ಹೋದವರಿದ್ದಾರೆ, ಇಲ್ಲಿಂದ ಕಾಣ್ತಾರೆ ನೋಡಿ ಚಿಕ್ಕದಾಗಿ ನೋಡಿ. ಅಲ್ಲೆಲ್ಲ ಹೋಗ್ತಿದಾರಲ್ಲ, ಅದು ಪೀಕ್. ಬನ್ನಿ ನಾವು ಹೋಗುವ. ನೈಸ್, ಮೇಲೆ ಬಂದ್ವಿ ಕ್ಯಾತನ್ಮಕ್ಕಿ ಹಿಲ್ಸ್ ಹತ್ರ. ಸೂಪರ್ ಪ್ಲೇಸ್ ಅಲ್ಲ, ಒಂದು ಮಿತ್ತು ಮೋಡ ಅಲ್ಲ.
ಸೊ ರೀಚ್ ಆದ್ವಿ. ನಾವು ಸ್ವಲ್ಪ ಶಾರ್ಟ್ ಕಟ್ ಇರ್ತೀವಿ ಗೈಸ್ ಇಲ್ಲಿಂದ. ಸೊ ಸುಸ್ತಾಯ್ತು. ಹೇಗಿದೆ ನಮ್ಮ ಕ್ಯಾತನ್ಮಕ್ಕಿ ಹಿಲ್ಸ್? ಇಲ್ಲಿಂದ ಅಷ್ಟೇ. ಸೊ ಬನ್ನಿ. ಕ್ಯಾತನಮಕ್ಕಿ ಹಿಲ್ಸ್ಗೆ ಸ್ವಾಗತ, ಸುಸ್ವಾಗತ. ಬನ್ನಿ ಗೈಸ್. ಸೊ ನಿಮಗೆ ತೋರಿಸ್ಬಾ, ಆದರೆ ಒಂದು ಆನೆ ಮೋಡ ಗೈಸ್, ಮೋಡ ಆಗ್ತುಂಟು ಗೈಸ್. ನಾವಿಲ್ಲಿ ಸ್ವಲ್ಪ ಹೊತ್ತು ನಿಂತೀವಿ, ಬಡವನು ಅದಕ್ಕೆ. ನಾವು ಬೆಳಗ್ಗೆ 2 ಇಡ್ಲಿ ತಿಂದು ಬಂದಿದ್ದೀವಿ ಗೈಸ್ ಅಷ್ಟೇ. ಊಟ ಮಾಡಿ ನಾನು 2 ಇಡ್ಲಿ ಅಷ್ಟೇ. ಸರಿ ಗೈಸ್ ಬನ್ನಿ. ಟಾಪ್ ರೀಚ್ ಆಗ್ತಾ ವೆದರ್ ಚೇಂಜ್ ಆಗಿದೆ ಕಂಪ್ಲೀಟ್ಲಿ. ಫುಲ್ ಮೋಡ ಆಗಿದೆ ಗೈಸ್. ನೋಡಿ ಬ್ಯಾಕ್ ಫುಲ್ ಚೇಂಜ್ ಆಗಿದೆ. ಸ್ವಲ್ಪ ಮಳೆ ಬಂದ್ರೆ ಸ್ವರ್ಗ ಗೈಸ್. ಫೈನಲ್ ರೀಚ್ ಆಗಿದೆ ಗೈಸ್, ಗಾಳಿಗುಡ್ಡ ಕ್ಯಾತನಮಕ್ಕಿ ಹಿಲ್ಸ್. ಸೊ ಗೈಸ್ ವ್ಯೂ ನೋಡಿ ಗೈಸ್, ಕ್ಯಾತನಮಕ್ಕಿ ಹಿಲ್ಸ್. ಸ್ವಲ್ಪ ಕ್ರೌಡ್ ಇದೆ. ಮೈಂಡ್ ಬ್ಲೋಯಿಂಗ್. ಗೈಸ್ ಮಳೆ ಬರ್ತುಂಟು ಪಿರಿ. ಸೊ ಮಳೆ ಬಂದ್ರೆ ಇನ್ನೂ ಖುಷಿ. ಸ್ವಲ್ಪ ಆ ಕಡೆ ಫಾಗ್ ಬಂದಿದೆ ಗೈಸ್. 1 ನಿಮಿಷ ನಾನು ತೋರಿಸ್ತೀನಿ. ಗೈಸ್ ಮಳೆ ಬಂತು ಗೈಸ್. ನಾವು ಬಿಸಿಲು ನೋಡಿ ಗೈಸ್, ರೈನ್ ಕೋಟ್ ಕೆಳಗೆ ಇಟ್ಟು ಬಂದ್ವಿ ಗೈಸ್. ಈಗ ಮಳೆ ಬರ್ತಿದೆ, ಏನ್ ಮಾಡುದು ಈಗ? ಗೈಸ್ ಲಿಟ್ರಲಿ ಈಗ ಖುಷಿ ಆಗ್ತಿದೆ ನಮಗೆ. ಆದ್ರೆ ನಂದು ರೈನ್ ಕೋಟ್ ಇಲ್ಲ, ಅದೊಂದು ಪ್ರಾಬ್ಲಮ್. ಯಾಕಂದ್ರೆ ನಮ್ದು ಇದರಲ್ಲಿ ಇದೆಲ್ಲ ಇದೆ ಗೈಸ್, ಗಿಂಬಲ್, ಮೈಕ್, ಪವರ್ ಬ್ಯಾಂಕ್, ಮೊಬೈಲ್ ಎಲ್ಲ ಇದೆ. ಸೊ ಅದಕ್ಕೆ ಸ್ವಲ್ಪ ಪುಕ ಆಗ್ತಿದೆ ಈಗ. ಬಟ್ ವ್ಯೂ ಮಾತ್ರ ಗಾಯ್ಸ್, ನಿಮಗೆ ನೆಮ್ಮದಿ ಇಲ್ವಾ? ಆಗ ಆಫೀಸ್ ಟೆನ್ಷನ್ ಏನಾದಿದ್ರೆ ಒಂದ್ಸಲ ವಿಸಿಟ್ ಮಾಡಿ ಗೈಸ್, ಕ್ಯಾತನಮಕ್ಕಿ ಹಿಲ್ ಸ್ಟೇಷನ್. ಆ ಕಡೆ ಸ್ವಲ್ಪ ಕಾಣ್ತಿತ್ತಲ್ಲ, ಈಗ ನೋಡಿ ಗಾಯ್ಸ್. ಹಾಗಾದ್ರೆ ಈಗದ ಎಷ್ಟು ವ್ಯತ್ಯಾಸ ಇದೆ ಗಾಯ್ಸ್. ನಾವು ಇಲ್ಲಿಂದ ಆಯ್ತು ಇಲ್ಲೆಲ್ಲ. ಸೊ ನಾವೀಗ ಇಲ್ಲಿಂದ ಅಲ್ಲಿ ಹೋಗ್ತೀವಿ. ಸೊ ಲೆಟ್ಸ್ ಗೋ ಗಾಯ್ಸ್. ಸೊ ಇಲ್ಲಿ ಮಳೆ ಬಂತು, ನಾನು ಹೇಳಿದ್ದಲ್ಲ ಗೈಸ್. ಸಡನ್ ಫುಲ್ ಕೋಲ್ಡ್ ಆಯ್ತು, ಮಳೆ ನಿಂತೋಯ್ತು, ಫುಲ್ ಮೋಡ ಆಗಿದೆ ಈಗ ಕಂಪ್ಲೀಟ್. ಸೊ ಹೀಗೆ ವೆದರ್ ಇದ್ರೆ ಒಂದು ಖುಷಿ ಆಗುತ್ತೆ ಗೈಸ್. ಆದ್ರೆ ಫುಲ್ ಗಾಳಿ ಇದೆ, ಆದ್ರೆ ಮಳೆ ಬಂದ್ರೆ ಕಷ್ಟ. ಯಾಕಂದ್ರೆ ನಾವು ಕೆಳಗೆ ಬಿಸಿಲು ನೋಡಿ ಸೀದಾ ಬಂದ್ವಿ ಗೈಸ್ ಮೇಲೆ. ಗಾಡಿ ಇದು ಖರ್ಚು, ಇದು ಏನದು ಟರ್ಪಲ್ ಬೇಡ ಅಂತ. ಟರ್ಪಲ್ ಅಲ್ಲ, ರೈನ್ ಕೋಟ್, ಸಾರಿ. ಸೊ ಹಾಗೆ ಬಟ್ ಮಸ್ತ್ ಗೈಸ್, ಮಸ್ತ್. ಸೊ ಫುಲ್ ನೀರು ಗೈಸ್. ನಾವು ವಾರ್ಮ್ ವಾಟರ್ ತಗೊಂಡ್ ಬಂದಿದ್ವಿ ಗೈಸ್, ಅದೇ ಕೋಲ್ಡ್ ಆಗಿದೆ. ಜಸ್ಟ್ ಥಿಂಕ್ ಮಾಡಿ ಗೈಸ್ ನೀವೇ. ಸಖತ್ ಗೈಸ್, ವಾವ್
ಗೈಸ್, ಜೀವನದಲ್ಲಿ ಒಂದು ಸಲ ಆದ್ರೂ ವಿಸಿಟ್ ಮಾಡಿ ಗೈಸ್. ಮಾನ್ಸೂನ್ ಅನ್ನು ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಮಾನ್ಸೂನ್ ಅಲ್ಲಿ ಯಾವುದೇ ಆಗ್ಲಿ ಇದಂತಲ್ಲ, ಯಾವುದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ನಾವು ಫುಲ್ ಈಗ ಪೀಸ್ಫುಲ್ ಆಗಿ ಇಲ್ಲಿ ಕೂತಿದ್ದೀವಿ. ಸೊ ವಾಯ್ಸ್ ನಿಮಗೆ ಯಾವ ತರ ಬರ್ತಿದೆ ಅಂತ ನಂಗೆ ಒಂದು ಚೂರು ಐಡಿಯಾ ಇದೆ, ಯಾಕಂದ್ರೆ ಗಾಳಿ ಅಷ್ಟು ಜೋರು ಹೊಡಿತಿದೆ ಗೈಸ್. ಗಾಳಿ ಸೂಪರ್ ಮಾತ್ರ, ಫುಲ್ ಪೀಸ್. ಬ್ಯಾಂಗ್ಳೂರಲ್ಲಿ ಇದ್ದು ಆ ಸೌಂಡ್, ಟ್ರಾಫಿಕ್, ಕಿರಿಕಿರಿ, ಪೊಲ್ಯೂಷನ್, ಅದು ಇದು ನೋಡಿ ಇದೊಂದು ನೆಮ್ಮದಿ ಗೈಸ್. ಲಿಟ್ರಲಿ ಹೇಳ್ತಿದೆ, ನೆಮ್ಮದಿ. ಆಕಾಶಂ ಸೊ ನಾವೀಗ ಅಲ್ಲೊಂದು ಕಡೆ ಹೋಗ್ತೇವೆ. ನಮಗೆ ಹೋಗ್ಬೇಕಲ್ಲ ರಿಟರ್ನ್ ಒಂದು ಮಾತ್ರ ಫಸ್ಟ್. ಅದೇ ನಮಗೆ ವಾಪಸ್ ಟ್ರಾವೆಲ್ ಮಾಡ್ಲಿಕ್ಕಿದೆ ತುಂಬಾ. ವಾಪಸ್ ನಾವು ಹೋಗ್ಬೇಕಲ್ಲ ಮೂಡುಬಿದ್ರೆಗೆ. ಸ್ವಲ್ಪ ದೂರ ಆಗುತ್ತಲ್ಲ, ಟೈಮ್ ಆಯ್ತು ಆಲ್ರೆಡಿ. ನಾವು ಇನ್ನು ಊಟ ಆಗಿಲ್ಲ ನಮ್ದು, ಊಟ ಮಾಡಿ ಹೊರಡ್ಬೇಕಲ್ಲ. ಸೊ ಅದಕ್ಕಾಗಿ ನೋಡಿ ಇದ್ರಲ್ಲಿ ಮೂರ್ ಪೀಕ್. ಇದು ಮೈನ್ ಬಕ್ಕೆ. ನಿಮಿಷ, ಇದು ಮೇನ್. ಇದು ಫಸ್ಟ್ ನಿಂತದು ಚಿಕ್ಕ ಹತ್ರ ಪಾಯಿಂಟ್ ಹೇಳಿದೆ ಆಯ್ತಾ. ಬೆಟ್ಟ ಓಕೆ. ನಾವೀಗ ನಿಜವಾಗಿ ಇಲ್ಲಿ ಗಾಡಿ ಜೀಪ್ ಬರ್ತದೆ, ಆದ್ರೆ ಈಗ ಕೆಳಗಡೆ ನೋಡಿ ಫುಲ್ ಮೋಡ ಆಗಿದೆ. ಮಳೆ ಬರೋ ಫುಲ್ ಸಾಧ್ಯತೆ ಇದೆ, ಫುಲ್ ಮೋಡ ಆಗಿದೆ. ನಾವು ಆದಷ್ಟು ಬೇಗ ಇಲ್ಲಿಂದ ಹೊರಡ್ಬೇಕು. ಕೆಳಗೆ ಹೋದ್ರೆ ನಮ್ದು ಇದೆ ರೈನ್ ಕೋಟ್. ನಾವೀಗ ಅಲ್ಲಿ ಒಂದು ಜಸ್ಟ್ ಅಲ್ಲಿ ಹೋಗಿ ಸ್ವಲ್ಪ ಕುತ್ಕೊಂಡು ಮತ್ತೆ ಹೊರಡ್ತಿದ್ವಿ. ಆಲ್ರೆಡಿ ಟೆಸ್ಟ್ ಇಲ್ಲ, 40 ನಿಮಿಷ ಬಂದಾಗ 40 ನಿಮಿಷ ಬಂದು ಇಲ್ಲಿ ಅಷ್ಟು ಕಿರಿಕಿರಿ ಸೌಂಡ್ ಎಲ್ಲ ಇಲ್ಲಿನ ನೆಮ್ಮದಿ ಗೈಸ್. ಸತ್ಯ ಹೇಳ್ತೀನಿ, ಒಂದ್ಸಲ ಆದ್ರೂ ಈ ತರ ಒಂದು ಫ್ರೆಂಡ್ಸ್ ಗಳನ್ನೆಲ್ಲ ಕರ್ಕೊಂಡು ಬನ್ನಿ. ನಮ್ಗೆ ಇವತ್ತು ಯಾರೆಲ್ಲ ಬಿಸಿ ಇದಾರೆ ಎಲ್ಲ ವರ್ಕ್ ಅಲ್ಲಿ. ಸೊ ನಾನು ತಮ್ಮ ಬಂದಿದ್ದೀವಿ ಈಗ ಅಷ್ಟೇ ಗೈಸ್. ಒಬ್ಬ ಕೇಳ್ತೊಂಡಿಲ್ಲ ಗೊತ್ತಿಲ್ಲ, ಅಲ್ಲಿ ಫಾಗ್ ಬಂದಕ್ಕೆ ಅದು ಟಾಪ್ ಆಯ್ತಾ. ಅಲ್ಲಿ ಬಂದಾಗ ಫುಲ್ ಖುಷಿ ಗೈಸ್ ಎಲ್ರಿಗೆ. ಸೊ ನೋಡಿ ಅದು ಫಾಗ್ ಹೋಗ್ತಿದೆ ನೋಡಿ ಈ ಕಡೆ. ಹಾಗೆ ಈಗ ಹನಿ ಮಳೆ ಬರ್ತಿದೆ ಗೈಸ್. ಬಟ್ ಓಕೆ, ನಾವು ಇದನ್ನೊಂದು ಕಂಪ್ಲೀಟ್ ಮಾಡಿ ನೋಡಿ ಇಲ್ಲಿಂದ ಹೊರಡ್ತೇವೆ ಗೈಸ್. ಹೊರಟು ಮತ್ತೆ ಒಂದು ಕಡೆ ಊಟ ಏನೇ ಮಾಡಬೇಕು, ಹಸಿವಾಗ್ತಿದೆ. ಹತ್ತುವಾಗ ಏನು ತೊಂದರೆ ಇಲ್ಲ, ಈಗ ಇಳುವಾಗ ಮಾತ್ರ. ಹತ್ತುವಾಗ ಸ್ವಲ್ಪ ಕಷ್ಟ, ಇಳುವಾಗ ಏನಿತ್ತು ಪ್ರಾಬ್ಲಮ್ ಇಲ್ಲ, ಬಿಡು ಕೆಳಗೆ ಹೋಗ್ಬೋದು. ಸೊ ಇದೊಂದು ಟಾಪ್ ವ್ಯೂ ಒಂದು ನೋಡಿ ತೆರಳುವ ನಮ್ಮ ಮನೆ ಕಡೆಗೆ. ಇದು ಕೆಳಗಡೆ ಒಂದು ಗುಹೆ ಇದೆ ಅಂತ ಗೈಸ್. ಆ ಗುಹೆ ಅವರೊಂದು ಯಾರ ಗೈಡ್ ಲೋಕಲ್ಸ್ ಹೇಳಿದ್ರು. ಸೊ ಅಲ್ಲಿಗೆ ನಾವು ಹೋಗಿ ಬರುವ. ಸೊ ಅಲ್ಲಿಂದ ಹೋಗಿ ಇಲ್ಲಿ ನೋಡಿ ಗೈಸ್, ಯಾವುದೋ ಒಂದು ನಮ್ಮ ಟ್ರಿಪ್ ಬಂದಿರೋದು, ಯಾವುದೋ ಒಂದು ಕ್ಯಾಂಪ್. ಸೊ ಇವರು ಹೋಗ್ತಿದ್ರು. ಸೊ ಅವರೊಬ್ರು ಲೋಕಲ್ ಇರಿಸಿದ್ದಾರೆ, ಅವರೊಂದು ಗುಹೆ ತೋರಿಸ್ತಾರೆ. 3 ಕಿಲೋಮೀಟರ್ ಏನೈತೆ ಅಂತೆ. ಸೊ ಬನ್ನಿ ಹೋಗುವ ನಾವು. ಸೊ ಲೆಟ್ಸ್ ಗೋ. ಒನ್ 1:30 ಆಗ್ತಾ ಬಂತು. ನಾವೀಗ ವಾಪಸ್ ಹೋದ್ರೆ ಕಷ್ಟ ಆಗುತ್ತೆ ಗೈಸ್. ಟೈಮ್
ಸ್ವಲ್ಪ. ಸೊ ಬನ್ನಿ ಗೈಸ್, ನಾವು ನಾವೀಗ ಕೆಳಗೆ ಇಳಿತಿದ್ದೇವೆ. ಮೈಕ್ ಇಲ್ಲ ಗೈಸ್, ಸೊ ಮೈಕ್ ಒಳಗಿಟ್ಟೆ, ಮಳೆ ಬರ್ತಿದೆ. ಸೊ ಈಗ ಇಲ್ಲಿಂದ ಕೆಳಗೆ ಇಳಿತಿದ್ದೀವಿ. ಕೆಳಗೆ ಇಳಿದು ಚೆಕ್ ಪೋಸ್ಟ್ ಇದೆ, ಗಾಡಿ ಹತ್ತಿ ಹೋಗ್ತೀವಿ. ಊಟ ಆಗಿಲ್ಲ, ನಾವು ಹಸಿವಾಗ್ತಿದೆ. ಸೊ ಬನ್ನಿ ಗೈಸ್ ಹೋಗುವ. ಲಾಸ್ಟ್ ಒಂದು ಇಲ್ಲೊಂದು ವ್ಯೂ ಅಂತ ಹೋಗುವ ಗೈಸ್. ನಾವು ಇಲ್ಲಿ ಅಂತಲ್ಲ ಗೈಸ್, ಎಲ್ಲೇ ಆಗಲಿ ನೀವು ಒಂದು ನೇಚರ್ ವಿಸಿಟ್ ಮಾಡುವಾಗ ಇಷ್ಟು ಚಂದ ನೇಚರ್ ಗೈಸ್, ಒಂದು ಅಷ್ಟೆಲ್ಲ ನೋಡಿ ಎಂಜಾಯ್ ಮಾಡ್ತೀರಾ. ಆದರೆ ಪ್ಲಾಸ್ಟಿಕ್ ತರ್ತೀರ, ಅದನ್ನು ಪ್ಲೀಸ್ ಎಲ್ಲರಿಗೆ ಒಂದು ರಿಕ್ವೆಸ್ಟ್, ಅದನ್ನೆಲ್ಲ ಎಸ್ತು ಹೋಗ್ಬೇಡಿ, ತೊಗೊಂಡೋಗಿ ಅಲ್ಲಿ ಕೆಳಗೆ ಚೆಕ್ ಪೋಸ್ಟ್ ಹತ್ರ ಡಸ್ಟ್ಬಿನ್ ಇದೆ, ಅಲ್ಲೇ ಆಗ್ಬೋದು. ಇಲ್ಲೇ ಅಂತಲ್ಲ, ಪ್ರತಿಯೊಂದು ವ್ಯೂ ಪಾಯಿಂಟಲ್ಲಿ ಇದೇ ರೀತಿ. ನಾವು ಇಲ್ಲಿ ಬಂದಾಗಲೂ ಇಷ್ಟು ಕಸ ಗೊತ್ತಿಲ್ಲ, ಎಲ್ಲ ಪ್ಲಾಸ್ಟಿಕ್ ಎಷ್ಟು ಹೋಗಿದ್ದಾರೆ. ಪ್ಲೀಸ್ ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ನೇಚರನ್ನು ಸ್ವಲ್ಪ ಸೇವ್ ಮಾಡಿ. ಇಷ್ಟು ಒಳ್ಳೆ ವ್ಯೂ ಇದೆಲ್ಲ, ಇಷ್ಟೆಲ್ಲ ನಿಮಗೆ ಫ್ರೀ ಕೊಟ್ಟರು ಈ ಥರ ಎಲ್ಲ ಎಷ್ಟು ಹೋಗ್ತೀರಾ ನೀವು? ಸ್ವಲ್ಪ ಒಂದು ಕಾಮನ್ ಸೆನ್ಸೇ ಇಲ್ಲ, ಒಂದು ಸಿವಿಕ್ ಸೆನ್ಸ್ ಅನ್ನೋದು ಸತ್ಯ ಹೋಗಿದೆ. ಸೊ ಪ್ಲೀಸ್ ಅದನ್ನೆಲ್ಲ ನೇಚರನ್ನು ಸ್ವಲ್ಪ ಸೇವ್ ಮಾಡಲಿಕ್ಕೆ ಟ್ರೈ ಮಾಡಿ ಆದಷ್ಟು. ಸೊ ಹೀಗೆ ಮಾಡ್ತಾಯಿದ್ರೆ ಮಾತ್ರ ಮತ್ತು ಇದು ನಮಗೆ ಸಿಗಲಿಕ್ಕಿಲ್ಲ. ಸೊ ತುಂಬ ಸ್ವಲ್ಪ ಅಲ್ಲ, ಈ ಸಿಕ್ಕಿದ ಪ್ಲಾಸ್ಟಿಕ್ ಎಲ್ಲ ಬಾಟಲ್ ಕುಡ್ದ ನೀರು ಎಲ್ಲ ಎಷ್ಟು ಹೋಗ್ತಿದ್ದಾರೆ. ಆ ಥರ ಮಾಡಬೇಡಿ, ತಪ್ಪಿನೂ ಮಾಡಬೇಡಿ. ಸೊ ಒಂದು ಹಂಬಲ್ ರಿಕ್ವೆಸ್ಟ್ ನನ್ನಿಂದ. ಸೊ ಹಾಗೆ ಮಾಡಬೇಡಿ. ನನಗೆ ಎಷ್ಟು ಇದೆ ಅಷ್ಟು ಹೇಳಿದ್ದೇನೆ ನಾನು, ಮಾಡಬೇಡಿ, ಒಳ್ಳೆಯದಲ್ಲ. ಸೊ ನಾನೀಗ ಕೆಳಗೆ ಇಳಿತಿದ್ದೀವಿ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ. ಹೊರಟಿದ್ದು ಗೈಸ್, ಚೆಕ್ ಪೋಸ್ಟಿಂದ ಬಂದು ಕೆಳಗಡೆ 2 ಗಂಟೆ ಆಯಿತು, ಎಕ್ಸಾಕ್ಟ್ 2 ಆಯ್ತು ಇದು ಬರುವಾಗ. ಸೊ ನಾವು ಇಲ್ಲಿಂದ ಹೊರಟು ಒಂದು ಊಟ ಮಾಡಲಿಕ್ಕೆ ಒಂದು ನಿಲ್ಲಿಸ್ತೀವಿ, ಮತ್ತು ಅಲ್ಲಿಂದ ಸೀದಾ. ಸೊ ಲೆಟ್ಸ್ ಗೋ ಗೈಸ್, ಬನ್ನಿ ಹೋಗುವ ಗೈಸ್. ನಾವು ಇಲ್ಲಿ ಊಟ ಬಂದ್ವಿ ಗೈಸ್, ನೋಡಿ ಎಷ್ಟು ಊಟ ತೊಗೊಂಡಿದ್ದು. ಸೊ ಹೋಟೆಲ್ ಕ್ಯಾತನಮಕ್ಕಿ ಪಾಯಿಂಟ್ ಅಂತ, ಇಲ್ಲೇ ಕ್ಯಾತನಮಕ್ಕಿಯಿಂದ ಮೇಲೆ ಬರೋಲ್ಲೇ. ಸೊ ಈಗ ವೆಜ್ ಬೇರೆ ಏನೂ ಇಲ್ಲ. ಸೊ ನಾರ್ಮಲ್ ಊಟ ಮತ್ತೊಂದು ಪರೋಟ ಆರ್ಡರ್ ಮಾಡಿದ್ವಿ, ಈಗ ಬರುತ್ತೆ. ಸೊ ಬನ್ನಿ ಗೈಸ್, ಹೋಟೆಲ್ ಆಯಿತು, ಈಗ ಇಲ್ಲಿಂದ ಹೊರಟು ಗೈಸ್. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ. ಇಲ್ಲಿಂದ ಹೊರಟು ಸೀದಾ ಇನ್ನೂ ಮನೆಗೆ ಡೈರೆಕ್ಟ್. ಓಕೆ ಗೈಸ್, ಇವತ್ತಿದು ಟ್ರಿಪ್ ಒಳ್ಳೆ ಆಯಿತು. ಬನ್ನಿ ನಾವು ಇನ್ನು ಹೋಗೋ ವೇ ಎಲ್ಲ ತೋರಿಸ್ತೇನೆ ಅಗೇನ್. ಹೋಗುವಾಗ ಹಾಗೆ ಎಲ್ಲೂ ನಿಲ್ಲಿಸ್ತಿಲ್ಲ, ಈಗ ಸ್ವಲ್ಪ ನಿಲ್ಲಿಸಿ ಹೋಗುವ. ಸೊ ಬನ್ನಿ ಹೋಗುವ, ಲೆಟ್ಸ್ ಗೋ ಗೈಸ್. ಚೆಕ್ ಪೋಸ್ಟಲ್ಲೆಲ್ಲ ಎಂಟ್ರಿ ಆಯಿತು. ಈಗ ಇಲ್ಲಿಂದ ಚೆಕ್ ಪೋಸ್ಟಿಂದ 1.5 ಗಂಟೆ ಟೈಮ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ಆ ಚೆಕ್ ಪೋಸ್ಟ್ 1.5 ಗಂಟೆಯಲ್ಲಿ ನಾವು ರೀಚ್ ಆಗಬೇಕು. ಸೊ ಈಗ ಸ್ವಲ್ಪ ಎಲ್ಲ ನಿಲ್ಲಿಸ್ತೇನೆ, ಕುದುರೆಮುಖ ಆಗ ನಿಲ್ಲಿಸಿದ್ರೆ ನಾನು ಸೀದಾ ಹೋಗಿದ್ದು ಲೇಟ್ ಆಗ್ತದೆ ಅಂತ. ಸೊ ಬನ್ನಿ ಈಗೆಲ್ಲ ತೋರಿಸುವ ಕುದುರೆಮುಖದೆಲ್ಲ. ಬನ್ನಿ ಗೈಸ್, ಇಲ್ಲೊಂದು ಸ್ಟಾಪ್ ಕೊಟ್ವಿ. ಅದೇ ನಾನು ಇಲ್ಲೊಂದು ಇದಿತ್ತಲ್ಲ, ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿದ್ದೆ ಅಲ್ಲ, ಅಲ್ಲೊಂದು ಸ್ಟಾಪ್ ಕೊಟ್ಟೆ. ಈಗ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಯಾವ ಥರ ಇದೆ ಅಂತ, ಕುದುರೆಮುಖದ್ದು. ಇದರಿಂದ ಬ್ರಿಡ್ಜಿಗಿಂತ ಈ ವ್ಯೂಸ್ ಗೈಸ್ ಸಖತ್ ವ್ಯೂ ಗೈಸ್ ಮಾತ್ರ. ಇಲ್ಲಿ ಆ ವೆದರ್ಗೆ ಇಲ್ಲಿ ವೆದರ್ಗೆ ತುಂಬ ಡಿಫ್ರೆನ್ಸ್ ಇದೆ ಗೈಸ್. ಅಲ್ಲಿದ್ದು ವೆದರ್ ಸ್ವಲ್ಪ ಬಿಸಿಲು ಥರ ಇತ್ತು, ಅಲ್ಲಿಂದ ಇಲ್ಲಿ ಬರುವಾಗ ಫುಲ್ ಕಂಪ್ಲೀಟ್ ಚೇಂಜ್ ಇದೆ. ಸಕ್ಕರ್ ಗೈಸ್. ಸೊ ಇದನ್ನು ಸ್ವಲ್ಪ ಹೊತ್ತು ಮತ್ತೆ ಹೊರಡೋದು ಇಲ್ಲಿಂದ. ಗೈಸ್ ಇಲ್ಲೊಂದು ಬ್ರಿಡ್ಜ್ ಹತ್ರ ನಿಲ್ಲಿಸಿದೆ ಗೈಸ್, ಇದು ನೋಡಿರ್ಬೋದು ನೀವು, ಕುದುರೆಮುಖದಲ್ಲಿ ಭಾರಿ ಫೇಮಸ್ ಇದೆ. ಈ ಬ್ರಿಡ್ಜ್ ಹತ್ರ ಒಂದು ಎಲ್ಲರೂ ಸ್ಟಾಪ್ ಆಗ್ತಾರೆ. ಸೊ ಇನ್ನೊಂದು ಇಲ್ಲಿಂದ ಸತ್ಯನ ಹೇಳಿದರೆ, ಈ ಬ್ರಿಡ್ಜ್ ಹತ್ರ ಬ್ರಿಡ್ಜ್ ಇದೆಯಲ್ಲ, ಬ್ರಿಡ್ಜ್ ಜಸ್ಟ್ ಈ ಕಾರ್ನರ್ ನೋಡಿದರೆ ಇದೆಯಲ್ಲ, ಇಲ್ಲಿ ಮೈನಿಂಗ್ ಏರಿಯಾ ಕಾಣುತ್ತೆ. ಇದು ಕುದುರೆಮುಖದ ಮೈನಿಂಗ್ ಏರಿಯಾ, ದಿಸ್ ಒನ್. ಅದು ಅಲ್ಲೊಂದು ಮೇಲೆ ಕಾಣುತ್ತಲ್ಲ, ಇದೆಲ್ಲ ಮೈನಿಂಗ್ ಆಗಿದ್ದ ಏರಿಯಾ. ಈಗ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ನಿಮಗೆ ಕಾಣ್ತಿರ್ಬೋದಲ್ಲ ಕರೆಕ್ಟ್. ಎಲ್ಲ ಅದು ಮೈನಿಂಗ್ ಆಗಿದ್ದ ಏರಿಯಾ ಅದು. ಈಗ ಸ್ವಲ್ಪ ಗ್ರೀನರಿ ಆಗಿ ಗೊತ್ತಾಗಲ್ಲ ಅಷ್ಟೇ. ಸೊ ಅಲ್ಲಿ ಟಾಪಲ್ಲಿ ಇದೆಯಲ್ಲ, ಅದು ಮೈನಿಂಗ್ ಆಗಿದೆ. ಸೊ ಅದೀಗ ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ KYCL. ಸೊ ನೋಡಿ ಇದು ಸೂಪರ್ ಇದೆಯಲ್ಲ ಈ ನದಿ. ಮಳೆ ಅಷ್ಟು ಆಗಿಲ್ಲ, ಇಲ್ಲದ್ರೆ ಇದು ಫುಲ್ ಆಗ್ತಿತ್ತು, ಎಲ್ಲ ಫುಲ್ ಆಗುತ್ತೆ. ಇದು ಕುದುರೆಮುಖದ್ದು ಡ್ಯಾಮ್ ಆಯಿತಾ. ಇಲ್ಲಿ ಕುದುರೆಮುಖಕ್ಕೆ ಅದು ಏನು ಯೂಸ್ ಮಾಡ್ತಿದ್ರು, ಇದರ ಹಿಂದೆ ಇದಿದೆ, ನೀರಿದೆ, ನೀರು ಶೇಖರಣೆ ಮಾಡಲಿಕ್ಕೆ ಇದಿಟ್ಟಿದ್ರು. ಇದು ಮೇಯ್ನ್ ಆಗಿದ್ದು
ಮೇಲಿಂದ ಟಾಪ್ ವ್ಯೂ ಥರ ಕಾಣೋಕೆ ಆಗಿದೆ. ಸೊ ಇದೇನಂದರೆ ಇದು ಅವರ ಕಾನ್ಸೆಪ್ಟ್ ಏನಂದರೆ ಆ ಥರ ಇತ್ತು. ಇಲ್ಲಿಂದ ಅವರು ಇಲ್ಲಿಂದ ಮೇಲಿಂದ ಕಾಣುತ್ತದೆ ಏನೋ ಇದೆ ಅದು ಲಕ್ಯ ಸಮಥಿಂಗ್ ಲಕ್ಯ ಡ್ಯಾಮ್ ಅಂತ. KOCL ಕಂಪ್ಲೀಟ್ ಆಗಿ ಇದಾಯ್ತಲ್ಲ, ಆಮೇಲೆ ಈ ನೀರು ಯೂಸ್ ಮಾಡ್ತಾರೆ. ಸೊ ಆದರೆ ಅದೇ ಆ ಡ್ಯಾಮ್ ಈಗ ಆ ಥರ ಕಾಣ್ತಿದೆ. ಟಾಪ್ ವ್ಯೂ ಚೆಂದ ಇದೆ. ಸೊ ನಾನು ನೋಡ್ತೀನಿ, ಅದು ಗೂಗಲಿಂದ ತೋರಿಸ್ತೀನಿ ನಿಮಗೆ. ಸೊ ಆ ಥರ ಕಾಣುತ್ತೆ ಮಾತ್ರ, ಸಖತ್ ವ್ಯೂ ಮಾತ್ರ, ಟಾಪ್ ವ್ಯೂ. ಸೊ ಅಂದರೆ ಡ್ರೋನ್ ಇಲ್ಲ, ಅದು ನಾನು ತೋರಿಸ್ತಿದ್ದೆ ಗೈಸ್. ಸೊ ಬನ್ನಿ ಹೋಗಿ.